ವೀಕ್ಷಕರೇ, ಗೆಳೆಯರು ಅಂದ್ಬಿಟ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಗೆಳೆಯರು ಏನಾದರೂ ಒಂದು ಸೇರಿ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ. ಅದರಲ್ಲೂ ಕೂಡ ಗಣೇಶೋತ್ಸವವನ್ನು ಎಲ್ಲರೂ ಸಾರ್ವಜನಿಕವಾಗಿ ಸೇರಿ ಮಾಡಿದಾಗಲೇ ಅದು ಅತ್ಯಂತ ವಿಜೃಂಭಣೆಯಿಂದ ಆಗಲಿಕ್ಕೆ ಸಾಧ್ಯ. ಸೊ ನಮ್ಮ ನಿಟುವಳ್ಳಿಯ ಈಶಪುತ್ರ ಗೆಳೆಯರ ಬಳಗ ಕೂಡ ಅತ್ಯಂತ ಸಂಭ್ರಮದಿಂದ ಎಲ್ಲ ಸ್ನೇಹಿತರು ಕೂಡ್ಬಿಟ್ಟು ಅತ್ಯಂತ ತುಂಬ ಗ್ರ್ಯಾಂಡಾಗಿ ಅನ್ನದಾನವನ್ನು ಮಾಡ್ತಾಯಿದ್ದಾರೆ, ಅನ್ನ ಪ್ರಸಾದವನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಯಾರೂ ಕೂಡ ಭೇದ ಭಾವವನ್ನು ಹೊರತುಪಡಿಸಿ ಎಲ್ಲ ಜಾತಿಯವರು ಒಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ನಿಜಕ್ಕೂ ಕೂಡ ಸ್ನೇಹ ಅಂತಕ್ಕಂಥದ್ದು ಒಂದು ಕಡೆ ಕೂಡಿದಾಗ ಈ ರೀತಿಯ ಒಂದು ಸಂಸ್ಥೆಯಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ. ಸೊ ಬನ್ನಿ, ಹಾಗಾದರೆ ನಾವು ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಪ್ರಸಾದದ ರುಚಿಯನ್ನು ನೋಡ್ಕೊಂಬರೋಣ, ಮತ್ತು ಕಾರ್ಯಕ್ರಮ ಹೇಗಿತ್ತು, ಎಷ್ಟೊಂದು ಜನ ಆ ಒಂದು ಪ್ರಸಾದವನ್ನು ಸ್ವೀಕರಿಸಿದ್ರು ಅಂತ ನೋಡೋಣ. ಜನಾರ್ದನ್ ಎಂಜಿ, ಟ್ರಾನ್ಸ್ಪೋರ್ಟೇಷನ್. ರಾಜು, ಸೋಷಿಯಲ್ ಸರ್ವಿಸ್. ಹರೀಶ್ ಅಂತೇಳಿ ಸಮಾಜ ಸೇವೆ. ರವಿಕುಮಾರ್ ಅಂತ ಸೋಷಲ್ ವರ್ಕ್. ವಿರೂಪಾಕ್ಷಪ್ಪ ಹೆಚ್ ಅಂತೇಳಿ ನಾನು ಗೌರ್ಮೆಂಟ್ ಸರ್ವೆಂಟ್. ಚಂದ್ರಶೇಖರ್ ವಿ ಅಂತೇಳಿ ಹೂವಿನ ವ್ಯಾಪಾರಿಗಳು. ಪಾಂಡುರಂಗ ಸ್ವಾಮಿ, ನಾಟಿ ವೈದ್ಯರು. ಹನುಮಂತಪ್ಪ ಜಿಪಿ, ದುರ್ಗಾ ಹೋಟೆಲ್ ನಿಟ್ವಳ್ಳಿ. ಎಂ ಡಿ ಗೋಪಾಲ್, KEB ನಿವೃತ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಈಶಪುತ್ರ ಗೆಳೆಯರ ಬಳಗದಿಂದ ಇದು 3ನೇ ವರ್ಷದ, ಇದು 4ನೇ ವರ್ಷದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಇದು ವಿಶೇಷತೆ ಏನಂದರೆ ಎಲ್ಲರೂ ಸೇರಿ ಎಲ್ಲ ನಮ್ಮ ಬೀದಿಯಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಮನೆಯವರು ಕೂಡ ಇದಕ್ಕೆ ಸಹಕಾರ ನೀಡಿ ಇವತ್ತಿನ ದಿವಸ ಗಣೇಶನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಲ್ಲರ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಮುಸ್ಲಿಂ ಅನ್ನದೇ ಎಲ್ಲರೂ ಭಾವೈಕ್ಯತೆಯಿಂದ ಇಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ 5 ದಿವಸಗಳ ಕಾಲ ಬಹಳ ವಿಜೃಂಭಣೆಯಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈಗ ಬುಧವಾರ ದಿವಸ ಅಂದರೆ 5ನೇ ದಿವಸದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. 11ನೇ ತಾರೀಕು. ಮೆರವಣಿಗೆಯಲ್ಲಿ ನೋಡ್ಬೇಕು ಸರ್, DJ ಅಂತ ಅನ್ಕೊಂಡಿದ್ದೀವಿ. ನೋಡ್ಬೇಕಲ್ಲ ಏನಾಗುತ್ತೆ ಅಂತ ಡ್ರಮ್ ಸೆಟ್ಟು ಎಲ್ಲ ತರಿಸ್ಬೇಕಂತ ಮಾಡ್ತೀವಿ.